ನಾರಾ ಲೋಕೇಶ್ ಅವರಿಗೆ ಸ್ವಲ್ಪ ಸಮಯದಲ್ಲಿ ನಾನು ಆ ಟ್ವೀಟ್ಗೆ ರಿಪ್ಲೈ ಮಾಡ್ತಾಯಿದ್ದೀನಿ. ಅದೇನಂತಾರಲ್ಲ, ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂತೇಳಿ. ನಮ್ಮಲ್ಲಿ ಟ್ರಬಲ್ಡ್ ವಾಟರ್ಸ್ ಇಲ್ಲ, ಇಟ್ಸ್ ಕಾಮ್ ವಾಟರ್. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೇನೆ, ಟ್ವೀಟ್ನಲ್ಲೆಲ್ಲ ಡೀಟೇಲ್ಸ್ ಹಾಕ್ತಾಯಿದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ನಮ್ಮ ರಾಜ್ಯದ ಶೇರು ನ್ಯಾಷನಲ್ ಕಾಂಟ್ರಿಬ್ಯೂಷನಲ್ಲಿ 65% ಇದೆ. ಜಾಗತಿಕ ಮಟ್ಟದಲ್ಲಿ 3ನೇ ಇಕೋಸಿಸ್ಟಮ್ ನಮ್ಮದಾಗಿದೆ. ಹೀಗಾಗಿ ಕೇವಲ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರಿ ಇರಲಿ, ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗಲಿಕ್ಕೆ ಬಿಡೋದಿಲ್ಲ. ನಮ್ಮ ಹತ್ರ ಲ್ಯಾಂಡ್ ಕೊಡಲಿಕ್ಕೆ ನಾವು ಲ್ಯಾಂಡನ್ನು ಕೂಡ ಕೊಡ್ತೀವಿ. ಆ ಎಲ್ಲ ಪ್ಲ್ಯಾನು ತುಲಸ ನಮ್ಮ ಹತ್ರ ಇದೆ. ಹೀಗಾಗಿ ಯಾರೂ ಆತಂಕ ಪಡ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಇಲ್ಲಿನೂ ಕೂಡ ದೇವನಹಳ್ಳಿಗೆ ಯಾರು ಸ್ವಯಂ ಇಚ್ಛೆಯನ್ನು ಕೊಡ್ತಾರೋ ಲ್ಯಾಂಡ್ಸ್ ತಗೋತೀವಿ. ಬೇರೆ ಬೇರೆ ಲ್ಯಾಂಡ್ ಪಾರ್ಸಲ್ಸು ಇದ್ದಾವೆ. ಒಟ್ಟಾರೆ ಇಷ್ಟೇ ಹೇಳ್ತೇನೆ, ನಾರಾ ಲೋಕೇಶ್ ಅವರ ನಿಮ್ಮ ಏನು ಆಹ್ವಾನದ ಆ ಆಹ್ವಾನಕ್ಕೆ ಯಾರೂ ಕೂಡ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗೋದಿಲ್ಲ. ನಮಗೆ ಅವ್ರಿಗೆ ಎಲ್ಲ ರೀತಿಯ ಕೇವಲ ಲ್ಯಾಂಡ್ ಅಷ್ಟೇ ಅಲ್ಲ, ಅದು ನೀರನ್ನು ಕೂಡ ಈಗ ನಾವು ಡೈರೆಕ್ಟ್ಲಿ ನಮ್ಮ ಇಂಡಸ್ಟ್ರಿ ವಾಟರು ಪ್ರತಿಯೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ, ಅದು ಬೆಂಗಳೂರು ಸುತ್ತಮುತ್ತ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿರ್ಬೋದು, ಎಲ್ಲ ಕಡೆಯೂ ಕೂಡ ನಾವು ಇಂಡಸ್ಟ್ರಿಯಲ್ ಅಲೋಕೇಶನ್ ವಾಟರನ್ನು ಇವತ್ತು ಕಾವೇರಿಯಿಂದ ಸುಮಾರು 3,000 ಕೋಟಿ ರೂಪಾಯಲ್ಲಿ ಇವತ್ತು ಸಹ ನೀರನ್ನು ಕೊಡ್ತಾ ಇದ್ದೀನಿ. ಒಂದೇ ಒಂದು ಇಂಡಸ್ಟ್ರಿಗೆ ನಮ್ಮ ರಾಜ್ಯದಲ್ಲಿ ಅವ್ರು ಕೇಳಿದಲ್ಲಿ ಭೂಮಿ ಇರಲಾರ್ದೆ ವಾಪಸ್ ಕಳಿಸೋದಿಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ದೃಢವಾಗಿ ನಾನು ಇವತ್ತು ದಿವಸ ತಮ್ಮ ಮುಖಾಂತರ ಕೂಡ ಹೇಳ್ತೀನಿ. ನಾನು ಟ್ವೀಟ್ ಕೂಡ ಮಾಡ್ತಾ ಇದ್ದೀನಿ. ನಾನು ಕೊಡ್ತೀನಿ ಬಿಡಿ. ಈಗ ಎಂ ಬಿ ಪಾಟೀಲ್ ಅಷ್ಟು ಅಸಮರ್ಥ ಅಲ್ಲ, ಭಾಳ ಸಮರ್ಥ ಇದೆ. ನಮ್ಮ ರಾಜ್ಯನೂ ಕೂಡ ಅಷ್ಟೇ ಸಮರ್ಥವಾಗಿದೆ ಸರ್. ಯಾವುದೇ ಹಿನ್ನಡೆ ಆಗುವಂಥ ಪ್ರಶ್ನೆ ಇಲ್ಲ. ಯಾಕೆಂದರೆ ಇವರು ನಾರಾ ಲೋಕೇಶ್ ಅವ್ರನ್ನಾದ್ರೆ ಭೂಮಿ ಇದೆ, ಬನ್ನಿ ಇನ್ಸೆಂಟಿವ್ ಇದೆ ಅಂಥೇಳಿ. ಬರೀ ಭೂಮಿ ಇದು ಮಾತ್ರ ಹೋಗೋದಿಲ್ಲ, ಜನ ಇಕೋಸಿಸ್ಟಮು ಬೇಕಾಗುತ್ತೆ. ನಾನು ಅದಕ್ಕೆ ಇದೆಲ್ಲ 65% ಆಫ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರಿ ಈಸ್ ಇನ್ ಕರ್ನಾಟಕ. ಅದು ಏರ್ಬಸ್ ತೊಗೊಳ್ರಿ, ಬೋಯಿಂಗ್ ತೊಗೊಳ್ರಿ, ಲಾಕಿಡ್ ಮಾರ್ಟಿನ್ ತೊಗೊಳ್ರಿ, ಸಾಫ್ರಾ ತೊಗೊಳ್ಳಿ, ಕಾಲಿನ್ಸ್ ತೊಗೊಳ್ಳಿ, ಎಲ್ಲರೂ ನಮ್ಮ ಹತ್ರ ರಾಜ್ಯದಲ್ಲಿ ತುಳಿಸ್ತಾ ಇದ್ದಾರೆ. ಹೀಗಾಗಿ ಒಂದು ಅವರು ಭೂಮಿ ಮೇಲೆ ಮಾತಾಡ್ತಾ ಇದ್ದಾರೆ. ಭೂಮಿನೂ ಕೂಡ ನಾನು ಹೇಳ್ತೀನಲ್ಲ, ಪರ್ಯಾಯ ಭೂಮಿ ಇವತ್ತು ಸಹ ಅವ್ರು ಎಲ್ಲಿ ಕೇಳಿದ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರಿ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರೀಸ್ ತೊಗೊಳ್ಳಿ, ಅದು IT ಇರ್ಬೋದು ಅಥವಾ ನಮ್ಮ ಇಂಡಸ್ಟ್ರೀಸ್ ಇರ್ಬೋದು, ಡಿಪ್ ಟೆಕ್ ಇಂಡಸ್ಟ್ರಿ ಇರ್ಬೋದು, AI ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅವ್ರು ಎಷ್ಟು ಬೇಕಷ್ಟು ಕೇಳ್ತಲ್ಲ ಜಮೀನು, ಅವ್ರಿಗೆ ಬೇಕಾಗಿದ್ದಂಥ ಜಮೀನನ್ನು ಅವರು ಕೇಳಿದಲ್ಲೇ ಬೆಂಗಳೂರು ಹತ್ರನೇ ಕೊಡ್ತೀನಿ. HAL ನಾನು ನಿಮಗೆ ಅವತ್ತು ಶೇರ್ ಮಾಡಿರಲಿಲ್ಲ ಕಾರಣಾಂತರ. HAL ಚೇರ್ಮನ್ರನ್ನ ನಾನು 1 ತಿಂಗಳಿಂದ ಭೇಟಿಯಾಗಿ ಅವ್ರಿಗೆ ಎಲ್ಲನೂ ಕೂಡ ಕನ್ವಿನ್ಸ್ ಮಾಡಿದ್ದೀನಿ. ಹಿ ವಾಸ್ ವೆರಿ ಹ್ಯಾಪಿ. ಅವರು ತಮ್ಮ ಒಂದು ಇಂಟರ್ವ್ಯೂದಲ್ಲಿ ಕೂಡ ಹೇಳಿದ್ದಾರೆ, ನಾನು ಮಿನಿಸ್ಟ್ರಿ ಭೇಟಿಯಾಗಿದ್ದೀನಿ, ಹಿಂದೂದಲ್ಲಿ ಒಂದು ಇಂಟರ್ವ್ಯೂದಲ್ಲಿ ಭೇಟಿಯಾಗಿದ್ದೀನಿ, ನನಗೆ ಎಲ್ಲ ರೀತಿಯ ಸಹಕಾರವನ್ನು ಭೂಮಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ಕರ್ನಾಟಕ ಅಂತ ಹೇಳಿದ್ದಾರೆ. ಸರ್, ನೆರೆ ರಾಜ್ಯದವರು ಬೆಂಗಳೂರು ಬರ್ತಕ್ಕಂಥ ಕೈಗಾರಿಕೆಗಳ ವಿಚಾರವಾಗಿ ಎಷ್ಟು ಗಮನವನ್ನು ಇಟ್ಕೊಂಡು ಸೆಳೆಯುವಂಥ ಪ್ರಯತ್ನ ಆಗ್ತಿದೆ, ಎಸ್ಪೆಷಲ್ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬರ್ತಕ್ಕಂಥ ಕೈಗಾರಿಕೆಗಳ ವಿಚಾರವಾಗಿ. ಯಾಕೆ ಸರ್ ನೆರೆ ರಾಜ್ಯದವರು? ಸ್ವಾಭಾವಿಕ ಈ ಸ್ಪರ್ಧೆಗಳು ತುಳಿಸಿದೆ, ಅದು ನಾವು ತಪ್ಪನ್ನೋದಿಲ್ಲ. ಆದ್ರೆ ನಾವು ಹೋಗ್ಲಿಕ್ಕೆ ಬಿಡೋದಿಲ್ಲ. ನಾನು ಬಿಟ್ಟರೆ ತಾನೇ ಅವ್ರು ಹೋಗೋದು. ನಾವು ಭೂಮಿ ಕೊಡ್ದಿದ್ರೆ ತಾನೇ ಅವ್ರು ಹೋಗೋದು. ನಾವು ಭೂಮಿ ಕೊಟ್ಟ ಮೇಲೆ ಹೋಗ್ತಾರೆ ಇಲ್ಲಿಂದ. ಬರೀ ಭೂಮಿ ಅಷ್ಟೇ ಅಲ್ಲ, ಇಕೋಸಿಸ್ಟಮು ಅಷ್ಟೇ ಮಾತು ಪಡ್ಕೋತದೆ. ಡೋಂಟ್ ವರಿ. ಅದೆಲ್ಲ ನಿಮ್ಗೆ ಯಾಕೆ ಚಿಂತೆ? ನಿಮಗೂ ನೀವೇನು ಇಂಡಸ್ಟ್ರಿ ಆಗ್ತದೆ, ನಿಮಗೂ ಕೊಡ್ತೀನಿ. ಡೋಂಟ್ ವರಿ. ನಾನು ಹೇಳಿದ್ನಲ್ಲ, ಇಷ್ಟು ಸ್ಪಷ್ಟತೆ ಅಂತ ಹೇಳ್ತಾ ಇದ್ದೀನಿ. ನಾನು ಭಾಳಷ್ಟು ಹೋಮ್ವರ್ಕನ್ನು 2 ವರ್ಷದಿಂದ ಮಾಡಿದ್ದೀನಿ. ಇವತ್ತು ಈ ಭೂಮಿಯ ಅದರಲ್ಲಿ ಕೂಡ ಸ್ವಲ್ಪ ಭಾಗ ಬರ್ತದೆ. ಅದಲ್ಲದೆ ಇನ್ನೂ ಅಷ್ಟು ಭೂಮಿ ಪಾರ್ಸಲ್ಸ್ಗೂ ಕೂಡ ಇದರಷ್ಟೇ ಇಂಪಾರ್ಟೆಂಟ್ ಭೂಮಿಗಳು ನಮ್ಮ ಹತ್ರ ಇದ್ದಾವೆ. ಯಾರಿಗೂ ಕೂಡ ಒಬ್ಬರಿಗೂ ಕೂಡ ಕರ್ನಾಟಕ ರಾಜ್ಯದಿಂದ ಭೂಮಿ ಸಲುವಾಗಿ ಅವರು ಕೇಳಿದಂಥ ಸ್ಥಳದಲ್ಲಿ ಕೊಡದೆ ಬೇರೆ ಕಡೆ ಹೋಗಲಿಕ್ಕೆ ನಾನು ಬಿಡೋದಿಲ್ಲ. ನಮ್ಮ ಸರ್ಕಾರ ಅಷ್ಟು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದೆ. ನಾರಾ ಲೋಕೇಶ್ ಅವರಿಗೆ ಸ್ವಲ್ಪ ಸಮಯದಲ್ಲಿ ನಾನು ಆ ಟ್ವೀಟ್ಗೆ ರಿಪ್ಲೈ ಮಾಡ್ತಾಯಿದ್ದೀನಿ. ಅದೇನಂತಾರಲ್ಲ, ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂತೇಳಿ. ನಮ್ಮಲ್ಲಿ ಟ್ರಬಲ್ಡ್ ವಾಟರ್ಸ್ ಇಲ್ಲ, ಇಟ್ಸ್ ಕಾಮ್ ವಾಟರ್. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೇನೆ, ಟ್ವೀಟ್ನಲ್ಲೆಲ್ಲ ಡೀಟೇಲ್ಸ್ ಹಾಕ್ತಾಯಿದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ನಮ್ಮ ರಾಜ್ಯದ ಶೇರು ನ್ಯಾಷನಲ್ ಕಾಂಟ್ರಿಬ್ಯೂಷನಲ್ಲಿ 65% ಇದೆ. ಜಾಗತಿಕ ಮಟ್ಟದಲ್ಲಿ 3ನೇ ಇಕೋಸಿಸ್ಟಮ್ ನಮ್ಮದಾಗಿದೆ.
ಹೀಗಾಗಿ ಕೇವಲ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರಿ ಇರಲಿ, ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗಲಿಕ್ಕೆ ಬಿಡೋದಲ್ಲ. ನಮ್ಮ ಹತ್ರ ಲ್ಯಾಂಡ್ ಕೊಡಲಿಕ್ಕೆ ನಾವು ಲ್ಯಾಂಡನ್ನು ಕೂಡ ಕೊಡ್ತೀವಿ. ಆ ಎಲ್ಲ ಪ್ಲ್ಯಾನು ಸಹ ನಮ್ಮ ಹತ್ರ ಇದೆ. ಹೀಗಾಗಿ ಯಾರೂ ಆತಂಕ ಪಡ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಇಲ್ಲಿನೂ ಕೂಡ ದೇವನಹಳ್ಳಿ ಯಾರು ಸ್ವಯಂ ಇಚ್ಛೆಯನ್ನು ಕೊಡ್ತಾರೋ ಲ್ಯಾಂಡ್ಸ್ ತಗೋತೀವಿ. ಬೇರೆ ಬೇರೆ ಲ್ಯಾಂಡ್ ಪಾರ್ಸಲ್ಸು ಇದ್ದಾವೆ. ಒಟ್ಟಾರೆ ಇಷ್ಟೇ ಹೇಳ್ತೇನೆ, ನಾರಾ ಲೋಕೇಶ್ ಅವರ ನಿಮ್ಮ ಏನು ಆಹ್ವಾನದ ಆ ಆಹ್ವಾನಕ್ಕೆ ಯಾರೂ ಕೂಡ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗೋದಿಲ್ಲ. ನಮಗೆ ಅವ್ರಿಗೆ ಎಲ್ಲ ರೀತಿಯ ಕೇವಲ ಲ್ಯಾಂಡ್ ಅಷ್ಟೇ ಅಲ್ಲ, ನೀರು, ಅದು ನೀರನ್ನು ಕೂಡ ಈಗ ನಾವು ಡೈರೆಕ್ಟ್ಲಿ ನಮ್ಮ ಇಂಡಸ್ಟ್ರಿ ವಾಟರು ಪ್ರತಿಯೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ, ಅದು ಬೆಂಗಳೂರು ಸುತ್ತಮುತ್ತ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿರ್ಬೋದು, ಎಲ್ಲ ಕಡೆಯೂ ಕೂಡ ನಾವು ಇಂಡಸ್ಟ್ರಿಯಲ್ ಅಲೋಕೇಶನ್ ವಾಟರನ್ನು ಇವತ್ತು ಕಾವೇರಿಯಿಂದ ಸುಮಾರು 3,000 ಕೋಟಿ ರೂಪಾಯಲ್ಲಿ ಇವತ್ತು ಸಹ ನೀರನ್ನು ಕೊಡ್ತಾ ಇದ್ದೀನಿ. ಒಂದೇ ಒಂದು ಇಂಡಸ್ಟ್ರಿಗೆ ನಮ್ಮ ರಾಜ್ಯದಲ್ಲಿ ಅವ್ರು ಕೇಳಿದಲ್ಲಿ ಭೂಮಿ ಇರಲಾರ್ದೆ ವಾಪಸ್ ಕಳಿಸೋದಿಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ದೃಢವಾಗಿ ನಾನು ಇವತ್ತು ದಿವಸ ತಮ್ಮ ಮುಖಾಂತರ ಕೂಡ ಹೇಳ್ತೀನಿ. ನಾನು ಟ್ವೀಟ್ ಕೂಡ ಮಾಡ್ತಾ ಇದ್ದೀನಿ. ನಾನು ಕೊಡ್ತೀನಿ ಬಿಡಿ. ಈಗ MB ಪಾಟೀಲ್ ಅಷ್ಟು ಅಸಮರ್ಥ ಅಲ್ಲ, ಭಾಳ ಸಮರ್ಥ ಇದೆ. ನಮ್ಮ ರಾಜ್ಯನೂ ಕೂಡ ಅಷ್ಟೇ ಸಮರ್ಥವಾಗಿದೆ ಸರ್. ಯಾವುದೇ ಹಿನ್ನಡೆ ಆಗುವಂಥ ಪ್ರಶ್ನೆ ಇಲ್ಲ. ಯಾಕೆಂದರೆ ಇವರು ನಾರಾ ಲೋಕೇಶ್ ಅವ್ರನ್ನ ಭೂಮಿ ಇದೆ ಬನ್ನಿ ಇನ್ಸೆಂಟಿವ್ ಇದೆ ಅಂಥೇಳಿ ಬರೀ ಭೂಮಿ ಇದು ಮಾತ್ರ ಹೋಗೋದಿಲ್ಲ, ಜನ ಇಕೋಸಿಸ್ಟಮು ಬೇಕಾಗುತ್ತೆ. ನಾನು ಅದಕ್ಕೆ ಇದೆಲ್ಲ 65% ಆಫ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರಿ ಈಸ್ ಇನ್ ಕರ್ನಾಟಕ. ಅದು ಏರ್ಬಸ್ ತೊಗೊಳ್ರಿ, ಬೋಯಿಂಗ್ ತೊಗೊಳ್ರಿ, ಲಾಕಿಡ್ ಮಾರ್ಟಿನ್ ತೊಗೊಳ್ರಿ, ಸಾಫ್ರಾ ತೊಗೊಳ್ಳಿ, ಕಾಲಿನ್ಸ್ ತೊಗೊಳ್ಳಿ, ಎಲ್ಲರೂ ನಮ್ಮ ಉತ್ತರ ರಾಜ್ಯದಲ್ಲಿ ತುಳಿಸ್ತಾ. ಹೀಗಾಗಿ ಒಂದು ಅವರು ಭೂಮಿ ಮೇಲೆ ಮಾತಾಡ್ತಾ ಇದ್ದಾರೆ. ಭೂಮಿನೂ ಕೂಡ ನಾನು ಹೇಳ್ತೀನಲ್ಲ, ಪರ್ಯಾಯ ಭೂಮಿ ಇವತ್ತು ಸಹ ಅವ್ರು ಎಲ್ಲಿ ಕೇಳಿದ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರಿ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರೀಸ್ ತೊಗೊಳ್ಳಿ, ಅದು IT ಇರ್ಬೋದು ಅಥವಾ ನಮ್ಮ ಇಂಡಸ್ಟ್ರೀಸ್ ಇರ್ಬೋದು, ಡಿಪ್ ಟೆಕ್ ಇಂಡಸ್ಟ್ರಿ ಇರ್ಬೋದು, AI ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅವ್ರು ಎಷ್ಟು ಬೇಕು ಅಷ್ಟು ಕೇಳ್ತಲ್ಲ ಜಮೀನು, ಅವ್ರಿಗೆ ಬೇಕಾಗಿದ್ದಂಥ ಜಮೀನನ್ನು ಅವರು ಕೇಳಿದಲ್ಲೇ ಬೆಂಗಳೂರು ಹತ್ರನೇ ಕೊಡ್ತೀನಿ. HALದಲ್ಲಿ ನಾನು ನಿಮಗೆ ಅವತ್ತು ಶೇರ್ ಮಾಡಿರಲಿಲ್ಲ ಕಾರಣಾಂತರ. HAL ಚೇರ್ಮನ್ರನ್ನ ನಾನು 1 ತಿಂಗಳಿಂದ ಭೇಟಿಯಾಗಿ ಅವ್ರಿಗೆ ಎಲ್ಲನೂ ಕೂಡ ಕನ್ವಿನ್ಸ್ ಮಾಡಿದ್ದೀನಿ. ಹಿ ವಾಸ್ ವೆರಿ ಹ್ಯಾಪಿ. ಅವರು ತಮ್ಮ ಒಂದು ಇಂಟರ್ವ್ಯೂದಲ್ಲಿ ಕೂಡ ಹೇಳಿದ್ದಾರೆ, ನಾನು ಮಿನಿಸ್ಟ್ರಿ ಭೇಟಿಯಾಗಿದ್ದೀನಿ, ಹಿಂದೂದಲ್ಲಿ ಒಂದು ಇಂಟರ್ವ್ಯೂದಲ್ಲಿ ಭೇಟಿಯಾಗಿದ್ದೀನಿ, ನನಗೆ ಎಲ್ಲ ರೀತಿಯ ಸಹಕಾರವನ್ನು ಭೂಮಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ಕರ್ನಾಟಕ ಅಂತ ಹೇಳಿದ್ದಾರೆ. ಸರ್, ನೆರೆ ರಾಜ್ಯದವರು ಬೆಂಗಳೂರಿಗೆ ಬರ್ತಕ್ಕಂಥ ಕೈಗಾರಿಕೆಗಳ ವಿಚಾರವಾಗಿ ಎಷ್ಟು ಗಮನವನ್ನು ಇಟ್ಕೊಂಡು ಸೆಳೆಯುವಂಥ ಪ್ರಯತ್ನ ಆಗ್ತಿದೆ, ಎಸ್ಪೆಷಲ್ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬರ್ತಕ್ಕಂಥ ಕೈಗಾರಿಕೆಗಳ ವಿಚಾರವಾಗಿ. ಯಾಕೆ ಸರ್ ನೆರೆ ರಾಜ್ಯದವರು? ಸ್ವಾಭಾವಿಕ ಈ ಸ್ಪರ್ಧೆಗಳು ತುಳಿಸಿದೆ, ಅದು ನಾವು ತಪ್ಪನ್ನೋದಿಲ್ಲ. ಆದ್ರೆ ನಾವು ಹೋಗ್ಲಿಕ್ಕೆ ಬಿಡೋದಿಲ್ಲಲ್ಲ. ನಾನು ಬಿಟ್ಟರೆ ತಾನೇ ಅವ್ರು ಹೋಗೋದು. ನಾವು ಭೂಮಿ ಕೊಡ್ದಿದ್ರೆ ತಾನೇ ಅವ್ರು ಹೋಗೋದು. ನಾವು ಭೂಮಿ ಕೊಟ್ಟ ಮೇಲೆ ಹೋಗ್ತಾರೆ ಇಲ್ಲಿಂದ. ಬರೀ ಭೂಮಿ ಅಷ್ಟೇ ಅಲ್ಲ, ಇಕೋಸಿಸ್ಟಮು ಅಷ್ಟೇ ಮಾತು ಪಡೆದುಕೋತದೆ. ಡೋಂಟ್ ವರಿ. ಎಲ್ಲ ನಿಮ್ಗೆ ಯಾಕೆ ಚಿಂತೆ? ನಿಮಗೂ ನೀವೇನು ಇಂಡಸ್ಟ್ರಿ ಆಗ್ತದೆ, ನಿಮಗೂ ಕೊಡ್ತೀನಿ. ಡೋಂಟ್ ವರಿ. ನಾನು ಹೇಳಿದ್ನಲ್ಲ, ಇಷ್ಟು ಸ್ಪಷ್ಟತೆ ಅಂತ ಹೇಳ್ತಾ ಇದ್ದೀನಿ. ನಾನು ಭಾಳಷ್ಟು ಹೋಮ್ವರ್ಕನ್ನು 2 ವರ್ಷದಿಂದ ಮಾಡಿದ್ದೀನಿ. ಇವತ್ತು ಈ ಭೂಮಿಯ ಅದರಲ್ಲಿ ಕೂಡ ಸ್ವಲ್ಪ ಭಾಗ ಬರ್ತದೆ. ಅದಲ್ಲದೆ ಇನ್ನೂ ಅಷ್ಟು ಭೂಮಿ ಪಾರ್ಸಲ್ಸ್ಗೂ ಕೂಡ ಇದರಷ್ಟೇ ಇಂಪಾರ್ಟೆಂಟ್ ಭೂಮಿಗಳು ನಮ್ಮ ಹತ್ರ ಇದ್ದಾವೆ. ಯಾರಿಗೂ ಕೂಡ ಒಬ್ಬರಿಗೂ ಕೂಡ ಕರ್ನಾಟಕ ರಾಜ್ಯದಿಂದ ಭೂಮಿ ಸಲುವಾಗಿ ಅವರು ಕೇಳಿದಂಥ ಸ್ಥಳದಲ್ಲಿ ಕೊಡದೆ ಬೇರೆ ಕಡೆ ಹೋಗಲಿಕ್ಕೆ ನಾನು ಬಿಡೋದಿಲ್ಲ. ನಮ್ಮ ಸರ್ಕಾರ ಅಷ್ಟು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದೆ.